ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಯಾರಾದರೂ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಮತ್ತು ಇವತ್ತು ನಾವು ಹಾಸನ್ ಎಕ್ಸಿಬಿಷನ್ಗೆ ಹೋಗ್ತಾ ಇದ್ದೀವಿ. ಫ್ಯಾಮಿಲಿ ಎಲ್ಲರೂ ನಗರಸಭೆ ಹತ್ರ ಎಕ್ಸಿಬಿಷನ್ ಹಾಕಿದ್ದಾರೆ. ಆ್ಯಕ್ಚುಲಿ ಡಿಸೆಂಬರ್ ಮಂತ್ ಎಂಡಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ ಎಕ್ಸಿಬಿಷನ್ನ. ನಾವೇ ಹೋಗಿರಲಿಲ್ಲ. ಈ ಸಲ ಪ್ಲೇಸ್ ಚೇಂಜ್ ಆಗಿದೆ ಅಷ್ಟೇ. ಗೇಮ್ ಎಲ್ಲ ಸೇಮ್ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಆದರೆ ಸುಮಾರು ಜನ ಚೆನ್ನಾಗಿದೆ ಈ ಸಲ ಎಕ್ಸಿಬಿಷನ್ನು, ಬರ್ಡ್ಸ್ ಎಲ್ಲ ಇದ್ದಾವೆ ಅಂತ ಅಂದರು. ಅದಕ್ಕೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾವು ಮನೇಲಿ ಎಲ್ಲರೂ ರೆಡಿಯಾಗಿದ್ದೀವಿ. ಚಂದು ಒಬ್ಬರು ಬರಬೇಕು, ಅವ್ರಿಗೋಸ್ಕರ ವೆಯ್ಟಿಂಗು. ಅವ್ರು ಬಂದಿದ್ದ ತಕ್ಷಣ ಹೊರಡ್ತೀವಿ. ನಿಮಗೂ ತೋರಿಸ್ತೀನಿ ಎಕ್ಸಿಬಿಷನ್ ಹೇಗಿದೆ ಅಂತ ಅಂದ್ಬಿಟ್ಟು. ಅಲ್ಲಿ ತನಕ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ಇನ್ನೊಂದು ಅಪ್ಡೇಟ್ ಏನಂದರೆ, ಹಾಸನಲ್ಲಿ ಯಾರಿಗಾದ್ರೂ ಕಾರ್ಗಳು ಮತ್ತು ಬೈಕ್ಗಳು ರೆಂಟಿಗೆ ಬೇಕು ಅಂತಂದರೆ ಇಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಕಾರ್ ಮತ್ತು ಬೈಕ್ಗಳನ್ನ ರೆಂಟಿಗೆ ಕೊಡ್ತಿದ್ದಾರೆ. ಗೈಸ್, ಬಂದ್ವಿ ಎಕ್ಸಿಬಿಷನ್ ಹತ್ರ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಲಂಡನ್ ಬ್ರಿಡ್ಜ್ ಇದು. ಒಳಗಡೆ ಟ್ವಿನ್ ಟವರ್ ಅಂದ್ಕೊಳ್ತೀನಿ, ಟ್ವಿನ್ ಟವರ್ ಇದೆ. ಬನ್ನಿ ಒಳಗಡೆ ಹೋಗೋಣ. ಆಫ್ ಮಾಡಿ. ಎಂಟ್ರೆನ್ಸಲ್ಲೇ ಲಂಡನ್ ಬ್ರಿಡ್ಜ್ ಹಾಕಿದ್ರು. ಲಂಡನ್ ಬ್ರಿಡ್ಜ್ ಮೂಲಕ ಎಂಟ್ರಿ ಆಗಬೇಕು ನಾವೇ ಎಕ್ಸಿಬಿಷನ್ ಒಳಗಡೆ ಬಂದರೆ ಈ ಸಲ ಸಿಕ್ಕಾಪಟ್ಟೆ ಜಾಸ್ತಿ ಫೋಟೋ ತಕ್ಕೊಳ್ಳೋಕೆ ಅಂತ ಅಂದ್ಬಿಟ್ಟು ಫೋಟೋಸ್ಗಳು ಹಾಕಿದ್ದಾರೆ. ಯೂನಿವರ್ಸ್ ಮಾಡೆಲ್ ಆಗಿರ್ಬೋದು, ನಮಗೆ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂಥ ಕವಿಗಳಾಗಿರ್ಬೋದು, ಸುತ್ತಲೂ ಲಂಡನ್ ಸಿಟಿದು ಫೋಟೋಸ್ಗಳು ಹಾಕಿದ್ರು. ಈ ವಾಚ್ ಟವರ್ ಯಾವುದು ಅಂತ ನಮಗೆ ಗೊತ್ತಾಗಲಿಲ್ಲ. ಸುಮ್ಮನೆ ಅದ್ರ ಮುಂದೆ ನಿಂತ್ಕೊಂಡು ಫೋಟೋ ತಕ್ಕೊಂಡು ಬಂದ್ವಿ. ಇದು ಕೂಡ ಏನು ಅಂತ ಗೊತ್ತಾಗಲಿಲ್ಲ ನಮಗೆ. ಇದನ್ನೆಲ್ಲ ನೋಡಿಕೊಂಡು ಟ್ವಿನ್ ಟವರ್ ಮುಂದೆ ಎಲ್ಲ ಕೆಲವೊಂದೆರಡು ಫೋಟೋ ತಕ್ಕೊಂಡು ಹೋದ್ವಿ. ಪಕ್ಷಿಗಳು ನೋಡ್ತಿರ್ಬೋದು ನೀವು. ಸ್ಟಾರ್ಟಿಂಗಿಂದನೇ ಪಕ್ಷಿಗಳಿದ್ದಾವೆ. ತುಂಬ ಪುಟ್ಟ ಪಕ್ಷಿಗಳೆಲ್ಲ ಇದ್ವು. ಆದರೆ ಯಾವ್ಯಾವ ಪಕ್ಷಿಗಳು ಅಂತ ನಮಗೇನು ಗೊತ್ತಾಗಲೇ ಇಲ್ಲ. ಒಂದು 4 ಮೊಲಗಳು ಇಟ್ಟಿದ್ರು. ಆದರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕೋಳಿಗಳನ್ನ ಇಟ್ಟಿದ್ರು. ಯಾವ್ಯಾವ ಬ್ರೀಡ್ ಅಂತ ಗೊತ್ತಿಲ್ಲ. ಆದರೆ ಜಾಸ್ತಿ ಕೋಳಿ ಮರಿಗಳು ಜಾಸ್ತಿ ಇದ್ವು. ಅಲ್ಲಮ್ಮ ಹಿಂಗೆ ಮಾಡಿ ಅಂತ ಫಸ್ಟ್ ಈ ಥರ ಟ್ರೈ ಮಾಡ್ತಿರೋದು. ಲಾಸ್ಟ್ ಟೈಮ್ ಎಕ್ಸಿಬಿಷನಲ್ಲೆಲ್ಲ ಈ ಥರ ಇರ್ತಾ ಇರಲಿಲ್ಲ. ಈ ಸಲ ಇದೆ. ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಏನೋ ನೋಡ್ತಿದಾರಪ್ಪ ಸುತ್ತಮುತ್ತ. ಅವರು ಜುರಾಸಿಕ್ ಪಾರ್ಕ್ ಅಂತ ಏನೇನೋ ಅಂದ್ರು. ಅದು ಶೇಕ್ ಆಗತ್ತಾರೆ. ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ನಾವು ಒಂದು ಸೈಡ್ನ ಬರ್ಡ್ಸ್ಗಳನ್ನ ನೋಡಿಕೊಂಡು ಶಾಪಿಂಗ್ ಏರಿಯಾಗೆ ಎಂಟ್ರಿ ಆದ್ವಿ. ಅಲ್ಲಿಂದ ಮುಂದೆಗಡೆ ಬಂದರೆ ಗೇಮ್ ಏರಿಯಾಗೆ ಎಂಟ್ರಿ ಆಗ್ತೀವಿ. ಗೇಮ್ ಏರಿಯಾದಲ್ಲಿ ಫಸ್ಟ್ ಇದ್ದಿದ್ದೆ ಇದು ರೋಲರ್ ಕೋಸ್ಟರ್ ಅಂತ. ಅದು 3D VR ಕಣ್ಣಿಗೆ ಹಾಕ್ತಾರೆ. ಅದನ್ನು ನಾವು ರೋಲರ್ ಕೋಸ್ಟರಲ್ಲಿ ಕೂತ್ಕೊಂಡು ಸುತ್ತಲೂ ಜುರಾಸಿಕ್ ಪಾರ್ಕ್ ನೋಡ್ದಂಗೆ ಆಗುತ್ತೆ. ಫಸ್ಟ್ ಟೈಮ್ ನಾವು ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ನನ್ನ ತಂಗಿದಂತೂ ಸಿಕ್ಕಾಪಟ್ಟೆ ಕಾಮಿಡಿ ಇತ್ತು. ಅವಳು ಮೇಲೆ ಕೆಳಗಡೆ ಎಲ್ಲ ಕಡೆನೂ ನಮಗಿಂತ ಜಾಸ್ತಿ ತಿರುಗಿ ನೋಡ್ತಾ ಇದ್ಲು. ಪಾತಾಳ ನೋಡ್ತಾವಳೆ ಏನ್ ಕಡೆ ಅಂತ. ಅಮ್ಮಂಗೆ ಹಾಕ್ಸ್ಬೇಕು.
3D VR ಆದಮೇಲೆ ಮೇಯ್ನು ಜಾಯಿಂಟ್ ವೀಲು ಕೊಲಂಬಸ್ ಎಲ್ಲ ಇರುತ್ತಲ್ಲ ಅಲ್ಲಿಗೆ ಹೋಗ್ತಿದ್ವಿ. ಇಲ್ಲಿ ಬಾಲಲ್ಲಿ ಚೊಂಬುಗಳನ್ನ ಹೊಡಿಯೋದು, ಲೋಟಗಳನ್ನ ಹೊಡಿಯೋದು ಅದೆಲ್ಲ ಇಟ್ಟಿದ್ರು. ಅದೆಲ್ಲ ವರ್ತಲ್ಲ ಅನ್ನಿಸ್ತು, ಅದಕ್ಕೆ ಒಳಗಡೆ ಬಂದ್ವಿ. ಒಳಗಡೆನೂ ನಾವು ಯಾವುದು ದೊಡ್ಡ ಗೇಮ್ ಆಡೋದು ಬೇಡ ಅಂತ ಅಂದ್ಕೊಂಡ್ವಿ. ಆದರೆ ಕ್ರಾಸ್ ಜಾಯಿಂಟ್ ವೀಲ್ ಇತ್ತು. ಇದನ್ನ ಒಂದ್ಸಲಿನೂ ಟ್ರೈ ಮಾಡಿರಲಿಲ್ಲ ನಾವು. ಇದನ್ನ ಟ್ರೈ ಮಾಡೋಣ ಅಂತ ಕೂತ್ಕೊಂಡ್ವಿ. ಆ್ಯಕ್ಚುಲಿ ಇದು ನಮಗೆ ವರ್ತ್ ಅಂತ ಅನ್ನಿಸ್ಲಿಲ್ಲ ಇದು ಆಡಿದ್ಮೇಲೆ. ನಾನು ನನ್ನ ತಂಗಿ ಒಂದ್ರಲ್ಲಿ ಕೂತಿದ್ವಿ, ನಮ್ಮ ಯಜಮಾನರು ಸಪ್ರೇಟಾಗಿ ಕೂತಿದ್ರು. ನಮ್ಮಮ್ಮ ಬರಲಿಲ್ಲ, ಅವ್ರಿಗೆ ಹೈಟ್ ಅಂದರೆ ಆಗಲ್ಲ. ಅದಕ್ಕೆ ನಾವು 3 ಜನ ಆಟ ಆಡಿದ್ವಿ. ಏನಂದರೆ ಈ ಜಾಯಿಂಟ್ ವೀಲು ತಿರುಗ್ತಿರ್ಬೇಕಾದ್ರೆ ಅವರು ಸಾಂಗ್ ಪ್ಲೇ ಮಾಡ್ತಿದ್ರು, ಅದಕ್ಕೆ ಕಾಪಿರೈಟ್ ಬರುತ್ತೆ ಅಂತ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನನ್ನ ತಂಗಿಗಂತೂ ನಾನು ವಿಡಿಯೋ ಮಾಡಿಸಿದ್ದಕ್ಕೆ ಫುಲ್ಲು ಭಯ, ಯಾಕೆಂದರೆ ಫುಲ್ಲು ಟಾಪಲ್ಲಿ ಇದ್ವಲ್ಲ, ಫೋನ್ ಎಲ್ಲಿ ಬಿದೋಗ್ಬಿಡುತ್ತೋ ಅಂತ ಅಂದ್ಬಿಟ್ಟು ನನಗೆ ಗಟ್ಟಿಗೆ ಹಿಡ್ಕೊಂಡು ಕೂತ್ಕೋ, ಫೋನ್ ಆಫ್ ಮಾಡಿಬಿಟ್ಟು ಅಂತ ಗದರಿಸ್ತಿದ್ಲು. ಅದಕ್ಕೆ ನಾನು ಬೈತಾ ಇದ್ದೆ, ಎಲ್ಲೋದ್ರೂ ಕಾಟ ಕೊಡ್ತೀಯಲ್ಲೇ ನೀನು ಅಂತ ಅಂದ್ಬಿಟ್ಟು. ಏನೋ ಧೈರ್ಯ ಮಾಡಿ ಕುತ್ಕೊಂಡ್ಬಿಟ್ಟಿದ್ದೀವಿ, ಭಯ ಆಯ್ತೈತೆ, ಹೊಟ್ಟೆ ತೋರಿಸ್ತಾ ಇದೆ. ಇಲ್ಲಿ ನೋಡಿ ನಮ್ಮಮ್ಮ ವಿಡಿಯೋ ಮಾಡ್ತಾ ಇದ್ದೆ. ಹಾಗೆ ಮಾಡ್ಕೊಂಡು ಬಂದ್ವಿ. ಏನಾದ್ರು ತಿನ್ನೋಕ್ಕಿದ್ಯಾ ಅಂತ ನೋಡ್ತಿದ್ವಿ. ಇದೇನೋ ಚಾಕ್ಲೇಟ್ ಫೌಂಟೈನ್ ಅಂತೆ, ಬಂದ್ಮೇಲೆ ಈ ಚಾಕ್ಲೇಟ್ನ ಹಾಕಿ ಕೊಡ್ತಾರೆ. ನಾವು ಯಾರು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮ ಯಜಮಾನ್ರು ಬೇಲ್ಪುರಿ ಬೇಕು ಅಂತ ಕೇಳಿದ್ರು, ಆದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯಿತು ಅವ್ರು ಹೇಳಿದ ಪ್ರೈಸು. ಅದಕ್ಕೆ ನಾವು ತಿನ್ನೋಕ್ಕೆ ಹೋಗಲಿಲ್ಲ. ಮತ್ತು ಟೇಸ್ಟ್ ಏನು ಅಷ್ಟೊಂದು ಚೆನ್ನಾಗಿರಲ್ಲ. ನಾವು ತಿಂದಿದ್ದೀವಲ್ಲ, ಇವ್ರುಗಳೇನೆ ಎಕ್ಸಿಬಿಷನ್ನ ಹಾಕೋದು, ಬೇರೆ ಬೇರೆ ಪ್ಲೇಸಲ್ಲಿ ಹಾಕ್ತಾರೆ ಅಷ್ಟೇನೆ. ಅದಕ್ಕೆ ನಾವೇನು ತಿನ್ನಕ್ಕೆ ಹೋಗಿ. ಆ ಕಡೆ ಮೋಮೋಸ್ ಇದೆ ಅಷ್ಟೇ, ಇನ್ನೇನು ವೆರೈಟೀಸೇ ಇಲ್ಲ ಗೈಸ್. ತಿಂಡಿದೇನು ವೆರೈಟೀಸ್ ಇಲ್ಲ. ಗೇಮ್ಸ್ ಒಂದೆರಡು ಎಕ್ಸ್ಟ್ರಾ ಮಾಡಿದ್ದಾರೆ ಅಷ್ಟೇನೆ, ಇನ್ನೇನು ಇಲ್ಲ. ನಾವು ಅದಾದ್ರೂ ಬಂದು ಜಾಯಿಂಟ್ ವೀಲೇ ಆಡ್ಬೋದಿತ್ತು ನಾವು. ಅಷ್ಟೇ ಗೈಸ್, ಹೊರಟ್ವಿ ನಾವು ಇವಾಗ ಇಲ್ಲಿಂದ. ಏನು ತಿಂತಾ ಇಲ್ಲ, ಹೊರಗಡೆ ಹೋಗ್ಬಿಟ್ಟೆ ತಿಂತೀವಿ ನಾವು. ಫುಡ್ ಕೋರ್ಟ್ಗೆ ಹೋಗ್ತೀವಿ ಇವಾಗ. ಏನೂ ಇಲ್ಲ ಇಲ್ಲಿ ತಿನ್ನೋಕ್ಕೆ. ನಮ್ಮ ಅಮ್ಮಗೆ ತಿನ್ನಕ್ಕೆ ಮನಸ್ಸಿಲ್ಲ ಅಂದ್ರೂ ಹೋಗುತ್ತೆ, ಅದು ಯಾಕೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಎಕ್ಸಿಬಿಷನ್ ಒಳಗಡೆ ಇದೊಂದು ಪಪ್ಪಿ ಬಂದಿತ್ತು. ಅದು ಔಟ್ ಸೈಡಿಂದ ಒಳಗೆ ಬಂದಿದೆಯಾ ಇಲ್ಲ ಅಲ್ಲಿರೋರೆ ಯಾರಾದರೂ ಸಾಕಿದಾರ ಅಂತ ಗೊತ್ತಿಲ್ಲ. ಅದು ಯಾರಿಂದೆ ಸಿಗುತ್ತೋ ಅವರಿಂದ ಎಲ್ಲ ಓಡಿ ಹೋಗ್ತಿತ್ತು. ಅದರಲ್ಲಿ ಏನೂ ಇರಲಿಲ್ಲ ಕೊಡ್ಸೋಕ್ಕೆ. ಪಾಪ ನಾನು ಈಚೆಗಡೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹಿಂದೆಗಡೆನೆ ಕರೀತಿದ್ದೆ. ಆದರೆ ಅದು ಆಮೇಲೆ ಬರಲೇ ಇಲ್ಲ, ಮುಂದಕ್ಕೆ ಅಲ್ಲೇ ನಿಂತ್ಕೊಬಿಡ್ತು. ಅದಕ್ಕೆ ನಾವು ಸುಮ್ಮನೆ ಹೋದ್ವಿ. ಆದರೆ ಕ್ಯೂಟಾಗಿತ್ತು ಪಪ್ಪಿ, ಸಿಕ್ಕಾಬಟ್ಟೆ. ಎಂತ ರಿಟರ್ನ್ ಹೋಗ್ತಿರ್ಬೇಕಾದ್ರೆ ಇದು ಸ್ಟಾಲಲ್ಲಿ ಏನಾದರೂ ತಗೊಳ್ಳಲ್ಲ ಅಂತ ನೋಡ್ತಾ ಇದ್ದೀವಿ. ನನ್ನ ತಂಗಿ ಹೇರ್ ಬ್ಯಾಂಡ್ ಏನೋ ಬೇಕು ಅಂತ ಅಂತಿದ್ಲು, ಅದಕ್ಕೆ ನೋಡೋಕ್ಕೆ ಅಂತ ಬಂದವಳೆ. ನಮ್ಮ ಸುಂದ್ರಿ ಏನೋ ತಗೊಳ್ತಿಲ್ಲ ಅಂತ ಬಂದವಳೆ, ಅದೇನು ತಗೊಳ್ತಾಳೋ ಗೊತ್ತಿಲ್ಲ. ಅವಳು ಹಾಕೊಳ್ಳೋದು ಅಷ್ಟರಲ್ಲೇ ಐತೆ, ಏನು ತಗೊಳ್ಳಲ್ಲ ಅವಳು. ರೈಸ್ ಮುಗಿಸ್ಕೊಂಡು ಹೋಯ್ತಾ ಇದ್ದೀವಿ. ಆ ಥರದ್ದೇನು ಒಳಗಡೆ ಏನು ತಿನ್ನಲಿಲ್ಲ. ಒಂದೇ ಒಂದು ಗೇಮ್ ಆಡೋದು ಅಷ್ಟೇ. ರಿಟರ್ನ್ ಹೋಗ್ತಾ ಮತ್ತೆ ಈ ಕಡೆ ಸೈಡ್ ಇರೋ ಪಕ್ಷಿಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಪಾಪ ಎಲ್ಲ ಮಲ್ಕೊಂಡಿದ್ದಾವೆ. ಓಕೆ, ಪಂಜರದೆಲ್ಲ ಇಟ್ಟು ನೋಡಿ ಎಲ್ಲ ನಿಂತ್ಕೊಂಡೆ ಇದು ಮಾಡ್ತಿದ್ದಾವೆ. ಆಟ ಆಡ್ತೈತೆ.
ಇವಾಗ ಹೊರಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ವೀಕ್ ಡೇಸ್ ಆಗಿರೋದ್ರಿಂದ ಜನ ಏನು ಜಾಸ್ತಿ ಇರಲಿಲ್ಲ. ಆದರೆ ಅಂಥದ್ದೇನೂ ಇಲ್ಲ ಒಳಗಡೆ ನೋಡೋಕ್ಕೆ. ಕೆಲವೊಂದೆರಡು ಗೇಮ್ಗಳನ್ನ ಆ್ಯಡ್ ಮಾಡಿದ್ದಾರೆ ಅಷ್ಟೇ. ನಾವು ಒಳಗಡೆ ಏನೂ ತಿನ್ನೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಒಂದು ಕ್ವಾಲಿಟಿ ಇರಲ್ಲ, ಇನ್ನೊಂದು ಪ್ರೈಸ್ ಕೂಡ ಜಾಸ್ತಿ. ಅದಕ್ಕೆ ಒಳಗಡೆ ಏನೂ ತಿನ್ನೋಕ್ಕೆ ಹೋಗಿಲ್ಲ. ನಮ್ಮ ಯಜಮಾನ್ರು ಫೋನ್ ಆಲ್ರೆಡಿ ಸ್ವಿಚ್ ಆಫ್ ಆಗೋಕ್ಕೆ ಬಂದೈತೆ. ನನ್ನ ಫೋನಲ್ಲಿ 11% ಚಾರ್ಜ್ ಇದೆ. ಇಲ್ಲಿಂದ ಫುಡ್ ಕೋರ್ಟ್ಗೆ ಹೋಗೋದು ಅಂತ ಅಂದ್ಕೊಂಡಿದ್ದೀವಿ. ಫುಡ್ ಕೋರ್ಟ್ಗೆ ಹೋಗ್ಬಿಟ್ಟು ಅಲ್ಲೇನಾದ್ರು ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಫೋನ್ ಚಾರ್ಜ್ ಇದ್ದರೆ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಗೈಸ್, ವೀಡಿಯೋ ಮಾಡೋಕ್ಕಾಗಲ್ಲ. ನನ್ನ ಫೋನಲ್ಲಿ ವೀಡಿಯೋ ಆನ್ ಮಾಡಿದ್ರೆ ಚಾರ್ಜ್ ಹಂಗೆ ಇಳ್ದೋಗ್ಬಿಡುತ್ತೆ ನೀರು ಥರ. ಅದಕ್ಕೆ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಹೇಗಿತ್ತು ಅಂತ ಅಂದ್ಬಿಟ್ಟು ತಪ್ಪದೆ ಕಮೆಂಟ್ ಮಾಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್. ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಹಾಸನದಲ್ಲಿ ಯಾರಿಗಾದ್ರೂ ಕಾರ್ಗಳು ಅಥವಾ ಬೈಕ್ಗಳು ಏನಾದ್ರು ರೆಂಟಿಗೆ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲೂ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬೆಸ್ಟ್ ಪ್ರೈಸ್ಗೆ ನಿಮಗೆ ಕಾರ್ಗಳು ಮತ್ತು ಬೈಕ್ಗಳನ್ನ ರೆಂಟಿಗೆ ಕೊಡ್ತಿದ್ದಾರೆ. ಓಕೆ ಫ್ರೆಂಡ್ಸ್, ಬಾಯ್.